ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋ SSLC ಅವರಿಗೆ ವೆರಿ 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 ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ SSLC ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಖಂಡಿತ ಇದು ಅಫಿಷಿಯಲ್ ಸರ್ಕ್ಯುಲರ್ ಬಂದಿರೋದು. ಇದು ಓದ್ತೀನಿ ಏನೇನಿದೆ ಆ ಸರ್ಕ್ಯುಲರಲ್ಲಿ ಅಂತಂದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಒಂದು ಎಕ್ಸಾಮ್ ಯಾವ ಸಬ್ಜೆಕ್ಟ್ ಪೋಸ್ಟ್ಪೋನ್ ಆಗಿದೆ, ಯಾವ ಸಬ್ಜೆಕ್ಟ್ ಪೋಸ್ಟ್ಪೋನ್ ಆಗಿಲ್ಲ, ಯಾವ ಡೇಟ್ ಮುಗಿದಿದೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಿ, ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಅದರ ಮೌಲ್ಯ ನಿರ್ಣಯ ಮಂಡಳಿ ಅವ್ರ ಕಡೆಯಿಂದ ಬಂದಿರೋ ಅಫಿಷಿಯಲ್ ಸರ್ಕ್ಯುಲರ್ ಅದಾಗಿರುತ್ತೆ. ನೋಡಿ, ಫಸ್ಟ್ ವಿಷಯ ಏನಂತ ಕೊಟ್ಟಿದ್ದಾರೆ ಅಂದರೆ, ದಿನಾಂಕ 30/3/2026 ನಡೆಯಬೇಕಿದ್ದ ತೃತೀಯ ಭಾಷಾ ವಿಷಯ ಪರೀಕ್ಷೆಯನ್ನು ದಿನಾಂಕ 31/3/2026 ಮುಂದೂಡಿರೋ ಕುರಿತು ಅಂತ ಹೇಳಿದ್ದಾರೆ. ಅಂದರೆ 30ನೇ ತಾರೀಕಿದ್ದು 31ನೇ ತಾರೀಕು ಹಾಕಿದರೆ ಇದರಿಂದ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಹೋದರೆ, ನೀವು ನೋಡಿ ಆ ಉಲ್ಲೇಖ ಅವೆಲ್ಲ ಬೇಕಾಗಿಲ್ಲ ನಿಮಗೆ, ಅದು ಯೂಸ್ಫುಲ್ ಇಲ್ಲ ಅಟ್ ಪ್ರೆಸೆಂಟ್. ಇವಾಗ 2026 SSLC ಪರೀಕ್ಷೆ 1ರ ದಿನಾಂಕ ನಮಗೆ 18/3/2026 ಏಪ್ರಿಲ್ 2ವರೆಗೂ ನಿಮಗೆ ಯಾವತ್ತಿತ್ತು ನಡೆಸಲಾಯಿತು ಅಂತ ಹೇಳಿತ್ತು. ಓಕೆನಾ. ಈಗ ದಿನಾಂಕ 4/11/2025 ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಲಾಯಿತು. ಅವತ್ತೇ ನಿಮಗೆ ಆ ಡೇಟ್ ಕೂಡ ಕೊಟ್ಟಿರೋ. ಓಕೆನಾ. ಈಗ ಅದರಂತೆ ಈಗಾಗಲೇ ಪರೀಕ್ಷೆ ಪ್ರಾರಂಭ ಆಗೈತೆ, ನಿಮ್ಗೆ ಗೊತ್ತಾಯ್ತು ಆಲ್ರೆಡಿ. ಸದರಿ ವೇಳಾಪಟ್ಟಿಯನ್ನು ತೃತೀಯ ಭಾಷಾ ಪರೀಕ್ಷೆಯನ್ನು ದಿನಾಂಕ 30/3/2025 ಆ ಒಂದು ಡೇಟ್ಗೆ ನಿಮಗೆ ಕೊಟ್ಟಿದ್ರು. ಓಕೆ, ಆ ಡೇಟ್ ಆದರೆ ಈಗ ಅದರ ಉಲ್ಲೇಖದ ಒಂದು ಸರ್ಕಾರದ ಆದೇಶದಲ್ಲಿ ಮಹಾವೀರ ಜಯಂತಿ ಅನ್ನೋದು ಆಗಿದೆ. ಓಕೆನಾ. ಅಂದರೆ ಮಹಾವೀರ ಜಯಂತಿ ಪ್ರಯುಕ್ತ ಘೋಷಿಸಲಾಗಿರೋದು ಸಾರ್ವತ್ರಿಕ ರಜೆಯನ್ನು ಅದು ಏನಾಗಿದೆ ಅಂದರೆ 30ನೇ ತಾರೀಕು ಸಾರ್ವತ್ರಿಕ ರಜೆ ಅಂದರೆ ಪಬ್ಲಿಕ್ ಹಾಲಿಡೇ. ಅಂದರೆ ಇದು ಮಹಾವೀರ ಜಯಂತಿ ಗೌರ್ಮೆಂಟ್ ಹಾಲಿಡೇ ಇದೆ. ಆ ಒಂದು ಕಾರಣದಿಂದ ಈಗ ನಿಮಗೆ ಟೈಮ್ ಟೇಬಲ್ ಚೇಂಜಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ದಿನಾಂಕ 31/3/2026 ಮಂಗಳವಾರ ಬದಲಾಗಿ ದಿನಾಂಕ ಅದರ ಆ ಡೇಟ್ ಕೊಟ್ಟಿದ್ದಾರೆ. ಅದರ ಬದಲಾಗಿ 30/3/2026 ಸೋಮವಾರ ಎಂದು ಮಾರ್ಪಡಿಸಿ ಆದೇಶಿಸಲಾಗಿತ್ತು. ಈ ಸಂಬಂಧ ದಿನಾಂಕ 30/3/2026 ನಿಗದಿಪಡಿಸಲಾಗಿದೆ. ತೃತೀಯ ಭಾಷಾ ವಿಷಯದ ಪರೀಕ್ಷಾ ದಿನಾಂಕವನ್ನು 31/3/2026 ಮಂಗಳವಾರ ಈಗಾಗಲೇ ನಿಗದಿಪಡಿಸಲಾಗಿರುವ ಅವಧಿಯನ್ನು ನಡೆಸಲಾಗುವುದು. ಉಳಿದ ವಿಷಯಗಳ ವೇಳಾಪಟ್ಟಿಯಂತೆ ಯಥಾವತ್ತಾಗಿ ನಡೆಸುವುದು. ಅಂದರೆ 30ನೇ ತಾರೀಕು ಇರೋದು 31ನೇ ತಾರೀಕು, ಒಂದು ದಿನ ಮಾತ್ರ ಎಕ್ಸ್ಟೆಂಡ್ ಆಗಿದೆ. ನೆನ್ಪಿಟ್ಕೊಳ್ಳಿ ಎಲ್ಲ ಸ್ಟೂಡೆಂಟ್ಸು. ಈ ಇನ್ಫಾರ್ಮೇಷನ್ಸ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಯಾಕಂದ್ರೆ ಅಫಿಷಿಯಲ್ ಸರ್ಕ್ಯುಲರ್ ಆದಾಗಿರುತ್ತೆ, ಇದು ಗೌರ್ಮೆಂಟ್ ಕಡೆಯಿಂದ ಬಂದಿರೋದಾಗಿರುತ್ತೆ. ಬೇಕಾದ್ರೆ ನೀವು ನೋಡ್ಬೋದು. ಅಂದ್ರೆ ಏನು ಪರೀಕ್ಷಾ ಮಂಡಳಿ ಯಾವುದೋ ಒಂದು ಸಿಗ್ನೇಚರ್ ಕೂಡ ಅಧ್ಯಕ್ಷರದು. ಇದು ಪಕ್ಕ ಇನ್ಫಾರ್ಮೇಷನ್ 100%. ಯಾವುದೇ ಥರ ಫೇಕ್ ಗೀಕ್ ಆ ಥರ ಯಾವುದೇ ಕಾರಣಕ್ಕೂ ಇದು ಸಿಗೋದಿಲ್ಲ. 100% ಇದು ಎಕ್ಸಾಮ್ ಆದರೂ ಪೋಸ್ಟ್ಪೋನ್ ಆಗಿದೆ. ನೀವು ಕೂಡ ಏನು ಹಿಂದಿ ಪರೀಕ್ಷೆ ಇತ್ತು 31 ನೀವು 31ವರೆಗೆ ನಿಮ್ಮ ಪ್ರಿಪ್ರೇಷನ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ. ಮತ್ತು ಬೇರೆ ಸಬ್ಜೆಕ್ಟ್ ಏನಾದರೂ ಚೇಂಜಸ್ ಆಗಿದವಾ ಅಂತ ಹೇಳಿದ್ರೆ ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಬೇರೆ ಸಬ್ಜೆಕ್ಟ್ ಎಕ್ಸಾಂಪಲ್ ಯಾವುದೇ ನೆಕ್ಸ್ಟ್ ಏನು ಅಪ್ಕಮಿಂಗ್ ಯಾವುದೈತೆ ಸೋಷಲ್ ಇದೆ, ಸೋಷಲ್ದು ಆ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಿಲ್ಲ. ಓಕೆನಾ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಉಪನಿರ್ದೇಶಕರು ಆಡಳಿತ ತಮ್ಮ ಜಿಲ್ಲೆಯ ವ್ಯಾಪ್ತಿಯೊಳಗೆ ಇರುವಂತಹ ಜಿಲ್ಲೆ ಮತ್ತು ತಾಲೂಕು ಖಜಾನಾಧಿಕಾರಿಗಳಿಗೆ ಸದರಿ ಮಾಹಿತಿಯನ್ನು ನೀಡಿ ತೃತೀಯ ಭಾಷಾ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು 31/3/2026 ಪಡೆಯಲು ಕ್ರಮ ವಹಿಸತಕ್ಕದ್ದು. ಪ್ರಶ್ನೆ ಪತ್ರಿಕೆ ಪ್ಯಾಕೆಟ್ಗಳ ಮೇಲ್ಭಾಗದಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ತೃತೀಯ ಭಾಷೆ ವಿಷಯದ ಪರೀಕ್ಷೆ ದಿನಾಂಕ 30/3/2021 ನಮೂದಾಗಿದ್ದು, ಅಂದರೆ ಈಗ 30/3/2023 ಅಂತಲೇ ಪ್ರಿಂಟ್ ಆಗಿರುತ್ತೆ ಕ್ವಶನ್ ಪೇಪರಲ್ಲಿ. ಓಕೆನಾ. ಸದರಿ ಪ್ರಶ್ನೆ ಪತ್ರಿಕೆ ವಿತರಿಸುವ ಸಂದರ್ಭದಲ್ಲಿ ಈ ಕುರಿತು ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧ್ಯಕ್ಷರು ಒಳಗೊಂಡಂತೆ ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿಸಿರುವ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಕರು ಮಾಹಿತಿಯನ್ನು ನೀಡುವುದು. ತೃತೀಯ ಭಾಷೆ ವಿಷಯದ ಪರೀಕ್ಷೆ ದಿನಾಂಕ ಬದಲಾಗಿರುವ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ. ಓಕೆ, ತರ್ತಾ ಇದೆ ಅಂತ ಅವರು ಹೇಳ್ತಿದ್ದಾರೆ. ತಮ್ಮ ಜಿಲ್ಲೆಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡಲೇ ಈ ಮನವಿಯನ್ನು ಸಲ್ಲಿಸಿ ಪರೀಕ್ಷೆ ದಿನಾಂಕವನ್ನು ಬದಲಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಸದರಿ ಪರೀಕ್ಷೆ ದಿನಾಂಕದಂದು ಸೂಕ್ತ ಭದ್ರತೆ ನೀಡುವ ಕುರಿತು ಕ್ರಮ ಕೈಗೊಳ್ಳಲು ತಿಳಿವಳಿಸಿ ಅಂತಂದು ಅವರು ವಿತ್ ಸಿಗ್ನೇಚರ್ ಸಮೇತ ಹಾಕಿದ್ದಾರೆ. ಓಕೆನಾ. ನೋಡಿ, ಇದು ಅಫಿಷಿಯಲ್ ಸರ್ಕ್ಯುಲರ್ ಆಗಿರುತ್ತೆ, ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ನಿಮ್ಮ ಒಂದು ಹಿಂದಿ ಪರೀಕ್ಷೆ ಏನಿತ್ತು ಅವತ್ತು ಬಂದ್ಬಿಟ್ಟು ಮಹಾವೀರ ಜಯಂತಿ ಇರೋ ಕಾರಣದಿಂದ ಅದು ಪಬ್ಲಿಕ್ ಹಾಲಿಡೇ ಆಗಿರುತ್ತೆ, ಅಂದರೆ ಸಾರ್ವತ್ರಿಕ ರಜೆ ಆಗಿರುತ್ತೆ. ಅದರಿಂದ ನಿಮಗೆ ಇದನ್ನೇ ಮಾಡ್ತಿದ್ರೆ 31ನೇ ತಾರೀಕು ಒನ್ ಡೇ ಎಕ್ಸ್ಟೆಂಡ್ ಮಾಡಿದರೆ ಮಿಕ್ಕಿದ ಯಾವುದೇ ಥರ ಸಬ್ಜೆಕ್ಟ್ಗಳಿಗೆ ಏನು ಚೇಂಜಸ್ ಆಗೋದಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಯಾವ ಸಬ್ಜೆಕ್ಟ್ ಇದೆ ಮತ್ತು ಇವಾಗ ಯಾವ ಸಬ್ಜೆಕ್ಟ್ ಇದೆ, ಇವಾಗ ನೆಕ್ಸ್ಟ್ ಬರೋಂಥ ಅಪ್ಕಮಿಂಗ್ ಡೇಸಲ್ಲಿ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟ್ ಇದೆ, ಮ್ಯಾಥ್ಸ್ ಆ್ಯಡ್ ಡೇಟ್ ಇದೆ, ಅದೇ ಡೇಟಿಗೆ ನಡೀತದೆ. ನೆಕ್ಸ್ಟ್ ಸೋಷಿಯಲ್ ಆ್ಯಡ್ ಡೇಟ್ ಇರುತ್ತೆ, ಅದೇ ಡೇಟಿಗೆ ನಡೀತದೆ. ಜಸ್ಟ್ ಒಂದು ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಗಿದೆ, ಅದು ಹಿಂದಿ. ಅದು 30 ಇರೋದು 31 ಇಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ಸ್ ಅದರ ಸಿಕ್ಕಿತ್ತು. ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಡೇಸಲ್ಲಿ ರಿಸಲ್ಟ್ಸ್ ಆಯಿತು, ಎಲ್ಲ ಥರ ಅಪ್ಡೇಟ್ಸ್ ಈ ಒಂದು ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇನ್ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಗೆ ಜಾಯ್ನ್ ಆಗಿದೆ. ನಮ್ಮದು ಎಲ್ಲ ಒಂದು ಕ್ವಶನ್ ಪೇಪರ್ ಎಕ್ಸಾಮ್ ಟೈಮಲ್ಲಿ ಪ್ರಿಪರೇಷನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಿರ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.